ಸಭಾ ನಿರ್ವಾಹಕರು ಮಂಜುಳಾ ಮೇಡಮ್ ಅವರು, ಸರೋಜಾದೇವಿ ಅವರು, ಈ ಕಾರ್ಯಕ್ರಮ ಮಾರ್ಚ್ 8ನ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಸಂದರ್ಭವಾಗಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ನಿಮಗೆ ಧನ್ಯವಾದಗಳು. ಸರ್, ಸ್ವಲ್ಪ ಬರ್ತದೆ ಕನ್ನಡ, ಏನು ಈ ಮುಖ್ಯ ಅತಿಥಿಗಳು ವೆಂಕಟಸ್ವಾಮಿನವರು, ಲಲಿತಾ ನಾಯಕ್ನವರು, ಬಾಬುನವರು, ಸಾಹೇಬ್ನವರು, ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದ ಎಲ್ಲರೂ ಹೆಣ್ಮಕ್ಳಿಗೆಲ್ಲರಿಗೆ ಮತ್ತೆ ಗಂಡ್ಮಕ್ಳಿಗೆಲ್ಲರಿಗೂ ನಮಸ್ಕಾರಗಳು. ನಂದು ಕರ್ನೂಲ್ ಜಿಲ್ಲಾ. ಸಾಹೇಬ್ನವರು ಇವಾಗ ಹೋದರು. ನಾನು ಕರ್ನೂಲ್ ಜಿಲ್ಲಾನಲ್ಲಿ 100 ಸ್ಟ್ಯಾಚ್ಯೂಸ್, ಸಾವಿತ್ರಿಬಾಯಿ ಫುಲೆ, ಮಹಾತ್ಮ ಜ್ಯೋತಿರಾವ್ ಫುಲೆ, ಫಾತಿಮಾ ಶೇಖ್, ಅಂಬೇಡ್ಕರ್ ವಿಗ್ರಹಗಳು 100 ಸ್ವಂತ ಖರ್ಚು ನಾನು ಇಟ್ಟಿದ್ದೀನಿ ಕರ್ನೂಲ್ ಜಿಲ್ಲಾದಲ್ಲಿ. ಅವ್ರ ವ್ಯಾಲ್ಯೂ ನನಗೆ ಗೊತ್ತು, ಅದಕ್ಕೋಸ್ಕರ ಈ ಕೆಲಸ ಮಾಡಿದೆ. ಬಾಲಿಕಾ ವಿದ್ಯೆಗೋಸ್ಕರ 4ನೇ ತರಗತಿಯಿಂದ 10ನೇ ತರಗತಿವರೆಗೆ ಒಂದು ಹಾಸ್ಟೆಲು, ಇಂಟರ್ಮೀಡಿಯೇಟ್ PG ವರೆಗೆ ಒಂದು ಹಾಸ್ಟೆಲು, ಮೊತ್ತ 360 ಮಂದಿ ಹುಡುಗರು ಓದ್ತಾ ಇದ್ದಾರೆ ಸರ್ ನಮ್ಮ ಹಾಸ್ಟೆಲ್ನಲ್ಲಿ. ಕಾರ್ಯಾಚರಣೆ ಅವಸರ ಅಂತಂದು ನನಗೆ ಬಹಳ ಇಷ್ಟ ಇವ್ರಂದ್ರೆ. ಫಾತಿಮಾ ಶೇಖ್ ಭಾರತ ದೇಶದಲ್ಲಿ ವಿಗ್ರಹ ಎಲ್ಲಿಲ್ಲ, ನಮ್ಮ ಕರ್ನಾಟಕ ಜಿಲ್ಲೆಗೆ 8 ಇಕ್ಕಿದ್ದೆ ನಾನು. 8 ಫಾತಿಮಾ ಶೇಖ್, ಸಾವಿತ್ರಿಬಾಯಿ ಫುಲೆ, ಮಹಾತ್ಮ ಜ್ಯೋತಿರಾವ್ ಫುಲೆ ಅವರು ಪ್ರತಿ ಸ್ಕೂಲ್ನಲ್ಲಿ, ಹೈಸ್ಕೂಲು, ಮಹಾತ್ಮ ಜ್ಯೋತಿರಾವ್ ಫುಲೆ ಸ್ಕೂಲ್ಸು, ಸಾವಿತ್ರಿಬಾಯಿ ಫುಲೆ ಸ್ಕೂಲ್ಸು, ಮೋಡಲ್ ಸ್ಕೂಲ್ಸು ಎಲ್ಲರೂ ಇಕ್ಕಿಬಿಟ್ಟಿನಿ. ಇಕ್ಕಿ ಸುಮಾರು 1.5 ವರ್ಷ ಆಯಿತು. ಇನ್ನ ನನ್ನ ಕೈಲಿ ದುಡ್ಡು ಇದ್ದಾರೆಲ್ಲ ಕೊಂಡ್ಕೊಂಡು ಇಕ್ಕಿ ಬಿಡ್ತಾ ಇದ್ದೀನಿ. ನಮ್ಮ ಜಿಲ್ಲಾ ಒಂದೇ ಅಲ್ಲ ಸರ್, ಅನಂತಪುರಂ ಜಿಲ್ಲೆಯಲ್ಲಿ 11th ಮಹಾತ್ಮ ಜ್ಯೋತಿರಾವ್ ಫುಲೆ, ಸಾವಿತ್ರಿಬಾಯಿ ಫುಲೆ ವಿಗ್ರಹಗಳು ಮತ್ತೆ ಕುಂಟಕಲ್ನಲ್ಲಿ ಇಕ್ತಾ ಇದ್ದೀವಿ ಎಲಿಮೆಂಟರಿ ಸ್ಕೂಲ್ನಲ್ಲಿ. ಅಂದ್ರೆ ಈ ಇಮೇಜಸ್ ಹುಡುಗರಿಗೊಂದು ಸ್ಫೂರ್ತಿ, ಅವರು ಸ್ಫೂರ್ತಿದಾಯಕವಾಗಿ ತಗೊಂಡು ಅವರು ಬೇಸ್ ಓದ್ಕೊತಿದ್ದಾರೆ, ಮತ್ತೆ ಒಂದು ಲಕ್ಷ್ಯ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ SC ST BC ಮೈನಾರಿಟಿ ಮಹಿಳಾ ಐಕ್ಯ ವೇದಿಕೆ ಅಂತಂದು ಒಂದು ಏರ್ಪಾಟ್ ಮಾಡಿ ಅವ್ರಿಂದ ಈ ಸ್ಟ್ಯಾಚ್ಯೂ ಸಿಗ್ತಾ ಇದೆ. ರೊಕ್ಕ ನನಗಾಗಿ ಕೂಡ SC ST BC ಮೈನಾರಿಟಿ ಮಹಿಳಾ ಐಕ್ಯ ವೇದಿಕಾ ಅಂತ ಒಂದು ಆರ್ಗನೈಸೇಷನ್ ಸೆಲೆಕ್ಟ್ ಮಾಡಿ ಅದ್ರಲ್ಲಿಂದ ಈ ವಿಗ್ರಹ ಇಕ್ಕಿಸಿದ್ವಿ. ಮತ್ತೆ ಅವರು ಚೆನ್ನಾಗಿ ಕಮಿಟ್ಮೆಂಟ್ ಕೆಲಸ ಮಾಡ್ತಿದ್ದಾರೆ. ನಮ್ಮ ಜಿಲ್ಲಾನಲ್ಲಿ 14 ಕಾನ್ಸ್ಟಿಟ್ಯೂನ್ಸಿ ಇದ್ರೆ 14 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅವ್ರ ಯೂನಿಟ್ಸ್ SC ST BC ಮೈನಾರಿಟಿ ಯೂನಿಟ್ ಸಿಕ್ಕಿದ್ದಾರೆ. ಮತ್ತೆ ಅನಂತಪುರಂದಿಗೆ ಕೂಡ ಪಟ್ನಮ ರಾಜೇಶ್ವರಿ ಎಂಬ ಆಯಮ್ಮನ ಆಧ್ವರ್ಯದಾಗ ಅಲ್ಲಿ ವಿಗ್ರಹ ಅಲ್ಲಿ ಯೂನಿಟ್ ಸಿಕ್ತಿದ್ದಾರೆ. ಇವರು ಮಹಿಳಾ ಅಟ್ರಾಸಿಟೀಸ್ ಯಾವ ಜರುಗಿದ್ರು ಕೂಡ ಇವರು ಟೇಕಪ್ ಮಾಡ್ತಿದ್ದಾರೆ ಸರ್. ಈ ಕಾರ್ಯಕ್ರಮಕ್ಕೆ ನಾನು ಅನ್ಕೊಂಡಿದ್ದ ಬ್ಯಾಂಗ್ಳೂರಿಗೆ ಇವತ್ತು ಬಂದಿದ್ದೀನಿ. ಇಲ್ಲಿ ಈ ಕಾರ್ಯಕ್ರಮ ಜರುಗಿದ್ರೆ ಎಷ್ಟೋ ಸಂತೋಷ ಆಯಿತು. ಆ ಸಂತೋಷ ಅಷ್ಟಂತ ಕೇಳಕ್ಕಿಲ್ಲ. ಮತ್ತೆ ಇದಕ್ಕೆ ಹಾಜರಾಗಿದ್ದು ದೊಡ್ಡವರಿಗೆಲ್ಲರಿಗೆ ನಮಸ್ಕಾರ ಮಾಡ್ತು. ಈ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು.